ಗೈಸ್ ಓಟ್ಸ್ ಖಾಲಿ ಹೋಗಿದೆ, ಅದರಿಂದ ಓಟ್ಸನ್ನು ಆರ್ಡ್ರ್ ಮಾಡಿದ್ದೀನಿ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಓಟ್ಸು ಮತ್ತು ಚಿಯಾ ಸೀಡ್ಸು ಮಿಲ್ಕು ಆ ಥರ ತಿನ್ಕೊಂಡು ಹೋಗೋದು. ಊಟ ಎಲ್ಲ ಮಾಡೋಕ್ಕಾಗಲ್ಲ ಅಷ್ಟೊಂದು ಬೆಳಗ್ಗೆ ಅದಕ್ಕಿಂತ. ಗೈಸ್ ಇವತ್ತಿನ ವಿಡಿಯೋ ಏನಂದ್ರೆ ಓಟ್ಸ್ ಮೇಲೆ ಪ್ರಿಪೇರ್ ಮಾಡಿ ನಾನು ಯಾವ ಥರ ಮಾಡ್ಕೊತೀನಿ ಅಂತ ನೋಡಿಸ್ತೀನಿ ನೋಡಿ. ಸಿಂಪಲ್ ಆಗಿ ಓಟ್ಸ್ ಎಲ್ಲ ಖಾಲಿ ಹೋಗಿತ್ತು, ಅದರಿಂದ ಜಬ್ಡೋದಿಂದ ಸ್ವಲ್ಪ ಆರ್ಡ್ರ್ ಮಾಡ್ದೆ. ನಾನು ಆರ್ಡ್ರ್ ಮಾಡಿರೋ ಓಟ್ಸ್ ಬಂದ್ಬಿಟ್ಟು ಇದು ಇದರಲ್ಲೆಲ್ಲ ಇರುತ್ತೆ, ಏನಿಲ್ಲ, ಸ್ವಲ್ಪ ಮಿಲ್ಕು ಬನಾನ ಹಾಕೊಂಡ್ರೆ ಆಯಿತು ಅಷ್ಟೇ. ಗೈಸ್ ಮಾಡ್ತೀನಿ ನೋಡಿ ಯಾವ ಥರ ಮಾಡ್ತೀನಿ ಅಂತ. ಗೈಸ್ ನಾನು ಇವಾಗ ಈ ಓಟ್ಸನ್ನು ಈ ಪ್ಯಾಕ್ನ ಓಪನ್ ಮಾಡ್ತೀನಿ, ಯಾವ ಥರ ಇರುತ್ತೆ ಒಳಗಡೆ ನೋಡಿಸ್ತೀನಿ ನೋಡಿ. ಯೋಗೋ ಬಾರ್ ಓಟ್ಸ್ ಅಷ್ಟೇ. ಗೈಸ್ ಕಾಣಿಸ್ತಾ ಇದೆಯಾ, ಚಿಯಾ ಸೀಡ್ಸು ಪಂಪ್ಕಿನ್ ಸೀಡ್ಸು ಅವೆಲ್ಲ ಹಾಕಿರ್ತಾರೆ, ಎಲ್ಲ ಮಿಕ್ಸ್ಡ್ ಓಟ್ಸ್ ಇದು ವೆಯ್ಟ್ ಬಂದ್ಬಿಟ್ಟು 400 ಗ್ರಾಮ್ ಗೈಸ್. ಇದು 400 ಗ್ರಾಮ್ಸು ವೆಯ್ಟು. ಇದೊಂದು ನನಗೊಂದು ವೀಕ್ ಬರುತ್ತೆ ಇದು. ಗೈಸ್ ಹಂಗೆ ಐಸ್ ಕ್ರೀಮ್ ಗೈಸ್. ಗೈಸ್ ಫಸ್ಟು ಮಿಲ್ಕ್ ಹಾಕೊಂಡ್ಬಿಡೋಣ. ಇದು 200 ml ಅದೇ ಟೋನ್ ಮಿಲ್ಕ್ ನಂದಿನಿ ಬರುತ್ತಲ್ಲ ಆ ಮಿಲ್ಕ್ ಇದು. ಗೈಸ್ ಇದು ಬಂದ್ಬಿಟ್ಟು 100 ಗ್ರಾಮ್ ಅಷ್ಟಿರುತ್ತೆ ಒಂದು ಸ್ಕೂಪ್ಗೆ, 100 ಗ್ರಾಮು. ಗೈಸ್ ಇದರಲ್ಲಿ ಚಿಯಾ ಸೀಡ್ಸು ಪಂಪ್ಕಿನ್ ಸೀಡ್ಸು ಮತ್ತು ಏನೇನೋ ಚೀಸ್ ಎಲ್ಲ ಹಾಕಿದ್ದಾರೆ. ಗೈಸ್ ಪರ್ 100 ಗ್ರಾಮ್ಗೆ 10 ಗ್ರಾಮ್ ಪ್ರೋಟೀನ್ ಇದೆ. ನಾನು ಇವಾಗ 100 ಗ್ರಾಮ್ ಅಷ್ಟು ಹಾಕೊಂಡಿದ್ದೀನಿ. ಇದು ನನಗೆ ಒಂದು 4 ದಿನ 5 ದಿನ ಅಷ್ಟು ಬರುತ್ತೆ ಒಂದು ಪ್ಯಾಕ್ ತೊಗೊಂಡ್ರೆ. ಇದು ಪ್ಯಾಕ್ ಬಂದ್ಬಿಟ್ಟು 200 ರೂಪಾಯಿ ಏನು, ನಂಗೆ ಡಿಸ್ಕೌಂಟ್. ಗೈಸ್ ಹಂಗೆ ನಾನು ಜೆಪ್ಟೋಯಿಂದ ಈ ಕೂಲ್ ಡ್ರಿಂಕ್ಸ್ ಒಂದು ತರಿಸಿದ್ದೀನಿ, ಮೌಂಟೇನ್ ಬ್ಲಾಸ್ಟ್ ಅಂತ, ಕೋಕೋ ಕೋಲಾ ಕಂಪ್ನಿದು. ಇದರಲ್ಲಿ ಕ್ಯಾಲರೀಸ್ ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ, ಅಂದರೆ ಸ್ವೀಟ್ನೆಸ್ ಎಲ್ಲ ಕಡಿಮೆ ಇರುತ್ತೆ. ನಾನು ಮುಂಚೆ ಟೇಸ್ಟ್ ಮಾಡಿ ನೋಡಿದ್ದೀನಿ, ಅದರಿಂದ ಕ್ಯಾಲರೀಸು ಅಷ್ಟೇ 40 ಕ್ಯಾಲರೀಸ್ ಏನು ಇರುತ್ತೆ ಫಾರ್ 250 ml. ಇದಕ್ಕೆ 40 ಅಂದರೆ 100 ಕ್ಯಾಲರೀಸ್ ಇರುತ್ತೆ. 500 ml ಬಾಟ್ಲಿದು. ಅವಾಗ ಕೂಲ್ ಡ್ರಿಂಕ್ಸ್ ಕುಡಿಬೇಕು ಅನ್ಸುತ್ತಲ್ವಾ, ಆ ಟೈಮಲ್ಲಿ ಈ ಥರ ಡಬ್ಬ ಕುಡಿದ್ರೆ ಆಯಿತು. ಶುಗರು ಅಷ್ಟೇ, ಪರ್ 100 ಗ್ರಾಮ್ಗೆ 3 ಗ್ರಾಮ್ ಅಷ್ಟಿದೆ ಶುಗರ್. ಟೇಸ್ಟ್ ಹೆಂಗಿದೆ ಗೊತ್ತಾ ಗೈಸ್? ಇದ್ರ ಟೇಸ್ಟ್ ಬಂದ್ಬಿಟ್ಟು ORS ಪೌಡ್ರ್ ಇರುತ್ತಲ್ವಾ, ಸೇಮ್ ಅದೇ ಥರ ಇದೆ. ಆದರೆ ಒಂಥರ ಕೂಲ್ ಡ್ರಿಂಕ್ಸ್ ಕುಡಿಯೋ ಅಷ್ಟು ಫೀಲಿಂಗ್ ಆದರೆ ಬರ್ತಾ ಇದೆ. ಈ ಬಾಟ್ಲ್ ಕ್ಯಾಪ್ ಮೇಲೆ ಕೋಕೋ ಕೋಲಾ ಅಂತಿದೆ ಗೈಸ್, ಕೋಕೋ ಕೋಲಾ ಕಂಪ್ನಿದಿದು. ಇಲ್ಲಿ ಮೌಂಟೇನ್ ಬ್ಲಾಸ್ಟ್ ಟೀಮ್ ಅಂತಿದೆ. ಏನೋ ಚೆನ್ನಾಗಿದೆ ಒಟ್ಟಿನಲ್ಲಿ. ಕೂಲ್ ಡ್ರಿಂಕ್ಸ್ ಅಂತ ಕುಡಿಬೇಕು ಅನಿಸಿದಾಗ ಈ ಥರ ಕುಡಿಬೋದು. ನೋಡೋಕೆ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ, ಏನೋ ಒಂಥರ ವಿಷ ಕುಡ್ದಂಗೆ. ಗೈಸ್ ಇವಾಗ ಓಟ್ಸ್ ಮಿಲ್ಲು ರೆಡಿ ಆಗಿದೆ, ಟೇಸ್ಟ್ ಮಾಡೋಣ ಗೈಸ್. ಈಗ ನೋಡಿ ಈ ಥರ ಇದೆ. ಒಂದು 30 ಮಿನಿಟ್ಸ್ ಆಗಿದೆ. ಒಂಥರ ಚಾಕ್ಲೇಟ್ ತಿಂದಂಗೆ ಅನಿಸುತ್ತೆ, ಅಷ್ಟೊಂದು ಒಂಥರ ತಿಂದಿರೋ ಥರ ಇಲ್ಲ, ತಿನ್ನೋ ಥರ ಇದೆ. ಚೆನ್ನಾಗಿದೆ ಓವರ್ ಆಲ್ ಎಲ್ಲ. ಗೈಸ್ ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕು. ಬಟ್ಟೆ ಹಾಕಿದ್ದಾದ್ಮೇಲೆ ಸಿಗೋಣ ಗೈಸ್. ಗೈಸ್ ಇದ್ರೊಳಗಡೆ ಸರ್ಫೆಕ್ಸ್ ಎಲ್ಲ ಹಾಕೋಣ. ಗೈಸ್ ಇಷ್ಟೊಂದು ಬಟ್ಟೆ ಇದೆ, ಇವಾಗ ತಗೊಂಡೋಗಿ ವಾಷಿಂಗ್ ಮಿಷಿನ್ ಒಳಗಡೆ ಹಾಕೋಣ. ಗೈಸ್ ನೋಡಿದ್ರಲ್ವಾ ಇವತ್ತಿನ ಬ್ಲಾಗ್ ಇಷ್ಟ. ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಂಗೆ ಸಪೋರ್ಟ್ ಮಾಡಿ. ನಾಳೆ ಸಿಗೋಣ ಗೈಸ್. ಎಲ್ರಿಗೂ ಗುಡ್ ನೈಟ್, ಬಾಯ್, ಟೇಕ್ ಕೇರ್, ಸಿ ಯು ಗೈಸ್.